ಹಲೋ ಗೈಸ್, ವಾಟ್ಸ್ಆಪ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅನದರ್ ವ್ಲಾಗ್. ನಾವಿವತ್ತು ಊರಿಂದ ಬೆಂಗಳೂರು ಹೊರಟಿದೀವಿ. ಸೊ ವಿ ಜಸ್ಟ್ ಸ್ಟಾಪ್ ನಿಯರ್ ಹಾಟ್ ಕಪ್ ಅಂತ ಹೇಳ್ಬಿಟ್ಟು ಕೆಫೆ. ಐ ಶೋ ಯು ದ Choco cold coffee and cold coffee. Gadandu. Chanchna. Cold agide. Weather cold agide. Engide amma cold coffee, cold weather cold ಅಲ್ಲಿ ಕುಡಿಯೋಕೆ ಹೆಂಗಿದೆ? ಸೂಪರ್ ಆಗಿದೆ. ಆಲ್ಮೋಸ್ಟ್ ಯಾವಾಗ ನಾವು ಟ್ರೈ ಮಾಡಿದ ಮೇಲೆ ತಾನೆ ಒಂದು ಬರ್ಡೇಗೆ ನಾನು ಪ್ರಭಾತ್ ಕಾಫಿ ಡೇ ಹೋಗಿ ಕುಡಿಯೋದು ಚೆನ್ನಾಗಿದೆ. ಅಲ್ಲಿ ವಾಲ್ನಟ್ ಯಾವ್ದು ಹೇಸಲ್ ನಟ್ ಏನೋ ತಗೊಂಡಿದ್ದು. And our sandwich is also here. Chicken grilled sandwich. ಚೆನ್ನಾಗಿ ಕಾಣ್ತಾ ಇದೆ. ಟೇಸ್ಟ್ ಮಾಡಮ್ಮ ಹೇಗಿದೆ ಅಂತ ಹೇಳಿ. ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಕೋಲ್ಡ್ ಕಾಫಿ ಚೆನ್ನಾಗಿದೆ. ಎರಡು ಚೆನ್ನಾಗಿದೆ. ನೋಡಿ, ಹಾಟ್ ಕಪ್ ಅಲ್ಲಿ ನಮ್ದು ಬಿಲ್ 740 rupees ಆಯ್ತು. 2 ಕಾಫಿ, 2 ಕೋಲ್ಡ್ ಕಾಫಿ ಮತ್ತೆ 2 ಗ್ರಿಲ್ ಚಿಕನ್ ಸ್ಯಾಂಡ್ವಿಚ್ ತಗೊಂಡಿದ್ವಿ. ಸೂಪರ್ ಆಗಿತ್ತು. ನನ್ಗಂತೂ ಸಖತ್ ಇಷ್ಟ ಆಯ್ತು. ನಾರ್ಮಲ್ ಆಗಿ ಸ್ಯಾಂಡ್ವಿಚ್ ಅಷ್ಟು ಇಷ್ಟ ಆಗಲ್ಲ, ಬಟ್ ದಿಸ್ ಟೈಮ್ ಐ ಲೈಕ್ ಇಟ್ ವೆರಿ ಮಚ್. ಇದು ಆಕ್ಚುಲಿ ನಿಮ್ಗೆ ಪಿರಿಯಾಪಟ್ನ ಅಲ್ಲ, ಹುಣಸೂರು ಪಿರಿಯಾಪಟ್ನ ಮೇನ್ ರೋಡ್, ಮೈಸೂರು ಏನ್ ಮೇನ್ ರೋಡ್ ಇದೆ ಅಲ್ಲೇ ಸಿಗುತ್ತೆ. ಹೈವೇ ಎಲ್ಲೇ ಸಿಗುತ್ತೆ, ರೋಡ್ ಸೈಡ್ ಇದೆ. ಚೆನ್ನಾಗಿದೆ, ರೋಡ್ ಸೈಡ್ ಇದೆ. ಪಕ್ಕದಲ್ಲೇ ಪೋಲಾರ್ ಬೇರ್ ಕೂಡ ಇದೆ. ಒಂದ್ಸರಿ ಬಂದು ಟ್ರೈ ಮಾಡಿ ನೋಡಿ. ಇದೆ ಹಾಟ್ ಕಪ್ ಅಂತ ಹೇಳ್ಬಿಟ್ಟು ನಾವು ತುಂಬಾ ದಿನಗಳಿಂದ ಟ್ರೈ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ, ಬಟ್ ಟುಡೇ ವಿ ವೆಂಟ್. ಇದು ಆಕ್ಚುಲಿ ಮೈಸೂರ್ ಕುಶಾಲನಗರ್ ಹೈವೇ ಅದ್ರ ಹತ್ರ ಬರುತ್ತೆ. ನಾವು ಆಕ್ಚುಲಿ ಆರ್ಡರ್ ಮಾಡಿದ್ದು 2 ಕೋಲ್ಡ್ ಕಾಫಿ, ಒಂದು ಚೋಕೋ ಕೋಲ್ಡ್ ಕಾಫಿ ಅಂಡ್ ನಾರ್ಮಲ್ ಕೋಲ್ಡ್ ಕಾಫಿ, ಮತ್ತೆ 2 ಗ್ರಿಲ್ ಚಿಕನ್ ಸ್ಯಾಂಡ್ವಿಚ್ ಆರ್ಡರ್ ಮಾಡಿದ್ವಿ. ತುಂಬಾನೇ ಚೆನ್ನಾಗಿತ್ತು. ಸೊ ತುಂಬಾನೇ ಚೆನ್ನಾಗಿತ್ತು. ನನ್ಗಂತೂ ನಂಗೆ ನಾರ್ಮಲ್ ಆಗಿ ಸ್ಯಾಂಡ್ವಿಚಸ್ ಇಷ್ಟ ಆಗಲ್ಲ, ಬಟ್ ಇಟ್ ವಾಸ್ ಲೈಕ್ ಗುಡ್. ಗ್ರಿಲ್ ಚಿಕನ್ ಕೂಡ ಒಳಗಡೆ ಫಿಲ್ಲಿಂಗ್ಸ್ ಏನ್ ಮಾಡಿದ್ರು ಅದು ಸಖತ್ತಾಗಿತ್ತು. ನನ್ಗಂತೂ ತುಂಬಾ ಇಷ್ಟ ಆಯ್ತು. ಚಿನ್ನಮ್ಮ, ನಿಮ್ಗೆ ಹೆಂಗ್ ಅನ್ನಿಸ್ತು? ನನಗೂ ಅದೇ ತುಂಬಾ ಚೆನ್ನಾಗ್ ಅನಿಸ್ತು. ಅದೇ ಲಾಸ್ಟ್ ಟೈಮ್ ಇಲ್ಲಿ ನಾವು ನನ್ ಬರ್ಡೇ ದಿನ ತಾನೆ ಕಾಫಿ ಡೇಗೆ ಹೋಗಿದ್ದು. ಅದೇ ಪ್ರಭಾತ್ ಲಾಸ್ಟ್ ಡೇ ಬೆಂಗಳೂರು ಅಂತ ಮೀಟ್ ಮಾಡಕ್ ಹೋಗ ಅಲ್ಲೂ ಅದೇ ನನಗೆ ಅಷ್ಟು ಇಷ್ಟ ಆಗಿತ್ತು ಕಾಫಿ ಡೇ ಅಲ್ಲಿ. ಮತ್ತೆ ಕ್ವಾಂಟಿಟಿನೂ ಕಮ್ಮಿ ಇತ್ತು. ಕುಡ್ದಾದ್ಮೇಲೆ ಇನ್ನ ಸ್ವಲ್ಪ ಕಾಫಿ ಕುಡಿಬೇಕು ಅನ್ಸ್ತಾ ಇದೆ. ಯಾಕಂದ್ರೆ ನಿನ್ಗೆ ಹಾಟ್ ಕಾಫಿಗಿಂತ ನಿನ್ಗೆ ಗೊತ್ತು, ನನ್ ಕೋಲ್ಡ್ ಕಾಫಿನ ತುಂಬಾ ಜಾಸ್ತಿ ಇಷ್ಟ ಆಗೋದು. ತುಂಬಾ ಪ್ರಿಫರ್ ಮಾಡ ನಾನು ಕೋಲ್ಡ್ ಕಾಫಿನ. ಇಲ್ಲಾಂದ್ರೆ ನಾನು ಹಾಟ್ ಕಾಫಿ ಇಲ್ಲಾಂದ್ರೆ ಬ್ಲಾಕ್ ಕಾಫಿಗೆ ಪ್ರಿಫರ್ ಮಾಡ್ತೀನಿ. ಲೈಕ್ ಮಿಲ್ಕ್ ಪ್ಲಸ್ ಕಾಫಿ ಅಥವಾ ಮಿಲ್ಕ್ ಟೀ ಈ ತರ ನಾನು ಅಷ್ಟು ಪ್ರಿಫರ್ ಮಾಡಲ್ಲ. ಅದೇ ಕುಡಿದ್ರೆ ಈ ತರ ಕೋಲ್ಡ್ ಕಾಫಿ. ಅದೇ ಕೆಫೆ ಕಾಫಿ ಡೇ ಇಂತ ಬಿಗ್ ಶಾಟ್, ಈ ಥರ್ಡ್ ವೇ ಕ್ಯಾಫೆ ಇದೆಲ್ಲ ಕಂಪೇರ್ ಮಾಡಿದ್ರೆ ಇಲ್ಲೇ ಚೆನ್ನಾಗಿತ್ತು. ಒಂಥರ ಹೇಳ್ತಾರಲ್ಲ, ಲೋಕಲ್ ಫುಡ್ ಬೆಸ್ಟ್ ಅಂತ. ಲೋಕಲ್ ಬಿರಿಯಾನಿ, ಲೋಕಲ್ ಈ ತರ ಸ್ಯಾಂಡ್ವಿಚಸ್ ಚೆನ್ನಾಗಿತ್ತು. ಚಿಕನ್ ಕ್ವಾಲಿಟಿ ಆಗಿರ್ಬೋದು, ಅದು ರೋಸ್ಟೆಡ್ ಚಿಕನ್ ಸಗದಾಗಿತ್ತು, ಚೆನ್ನಾಗಿ ಬೆಂದಿತ್ತು. ಆಕ್ಚುಲಿ ತುಂಬಾ ಚಿಕ್ಕದಾಗಿದ್ರು ಅದು ಹೋಟೆಲ್ ತುಂಬಾ ಚೆನ್ನಾಗಿತ್ತು. ನಾವ್ ಏನ್ ಅನ್ಕೊಂತೀವಿ, ತುಂಬಾ ದೊಡ್ಡ ಹೋಟೆಲ್ಸ್ ಇದ್ರೆ ಮಾತ್ರ ಅದು ಚೆನ್ನಾಗಿರುತ್ತೆ ಅಂತ. ಇಲ್ಲಿ ನೀಟಾಗಿ ಮೇಂಟೈನ್ ಮಾಡಿದ್ರು. ಸಣ್ಣದಾಗಿದ್ರು ಪುಟ್ಟದಾಗಿದ್ರು ಚೆನ್ನಾಗಿತ್ತು. ಪ್ರಮೋಷನ್ ಏನಿಲ್ಲ, ಸುಮ್ನೆ ನಾವ್ ಹಂಗೆ ಹೋಗಿದ್ದು. ತುಂಬಾ ಟೈಮ್ ಇಂದ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಬ್ಯಾಂಗ್ಳೂರ್ಗೆ ಹೋಗುವಾಗ ಅಥವಾ ಬ್ಯಾಂಗ್ಳೂರಿಂದ ಬರುವಾಗ ನಾವ್ ಯಾವಾಗ್ಲೂ ಅನ್ಕೊಳ್ತಾ ಇದ್ವಿ ಹೋಗ್ಬೇಕು ಅಂತ. ರೋಡ್ ಸೈಡ್ ಅಲ್ಲಿ ಬ್ಯಾನರ್ಸ್ ಹಾಕಿದ್ರು ತುಂಬಾ ಹೋರ್ಡಿಂಗ್ಸ್. ಸೊ ನಾವು ತುಂಬಾ ಸರಿ ಅನ್ಕೊಳ್ತಾ ಇದ್ವಿ ಹೋಗೋಣ ಅಂತ. ಬಟ್ ದಿಸ್ ಟೈಮ್ ವಿ ವೆಂಟ್. ಇಟ್ ವಾಸ್
ರಿಯಲಿ ವರ್ತ್. 740 rupees ಆಗಿದ್ರು ಇಟ್ ವಾಸ್ ಲೈಕ್ ರಿಯಲಿ ವರ್ತ್ ಇಟ್. ಲೈಕ್ ಕೆಫೆ ಕಾಫಿ ಡೇ ಅಲ್ಲೂ ನಿಮ್ಗೆ ಗೊತ್ತಲ್ಲ, ಒಂದ್ ಕಾಫಿಗೆ they'll ಚಾರ್ಜ್ ಲೈಕ್ 250 ಕೆಫೆ ಕಾಫಿ ಡೇ ಎಷ್ಟು 2000 ಅಲ್ಲ ಬಿಲ್ ಆಗಿ. ಆಲ್ಮೋಸ್ಟ್ ಲೈಕ್ ನಮ್ಗೆ ಅವತ್ ಹೋದಾಗ 4 ಮೆಂಬರ್ಸ್ಗೆ 2000 ಏನೋ ಆಗಿತ್ತು. ಬಟ್ ಹಿಯರ್ ವಿ ಬೋತ್ ವೆಂಟ್, ಕಾಫಿನೂ ಕುಡಿದ್ವಿ ಮತ್ತೆ ಸ್ಯಾಂಡ್ವಿಚ್ ತಿಂದ್ವಿ. ಇಟ್ ವಾಸ್ ವೆಲ್ ಡಿಸರ್ವ್ಡ್ ಅಂತ ಅನ್ಸ್ತು. ನೀವು ಏನಾದ್ರೂ ಈ ಕಡೆ ಮೈಸೂರ್ ಟುವರ್ಡ್ಸ್ ಕುಶಾಲ್ ನಗರ್ ಅಥವಾ ಕುಶಾಲ್ ನಗರ್ ಇಂದ ಮೈಸೂರ್ ಕಡೆಗೆ ಹೋಗುವಾಗ, ಹುಣಸೂರ್ ಹತ್ರ ಹೋಗುವಾಗ ಹಾಟ್ ಕಪ್ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿ ನಿಮಗ್ ಸಿಗುತ್ತೆ. ಇಟ್ಸ್ ವರ್ತ್ ಗೋಯಿಂಗ್ ದೇರ್. ಅದೇ ಚಿಕ್ಕದಿದ್ರೇನು ಅದೇ ವಾಶ್ರೂಮ್ ಫೆಸಿಲಿಟೀಸ್ ಇದೆ, ಏನ್ ಆತರ ಮೋಸ ಏನಲ್ಲ. ವಾಶ್ರೂಮ್ ಫೆಸಿಲಿಟೀಸ್ ಇದೆ, Clean ಆಗೂ ಇದೆ, ಅದ್ರ ಜೊತೆ. ಕ್ಲೀನ್ ಇದೆ, ನೀಟ್ ಅಂಡ್ ಟೈಡಿ ಇದೆ. ನೀಟ್ ಅಂಡ್ ಟೈಡಿ, ಎಸ್, ದಟ್ಸ್ ವಾಟ್.